ಇವತ್ತು ಸತ್ಯ ಉದ್ದೇಶ ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು ಮತ್ತೆ ಅಂತ. ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು? ಮತ್ತೆ ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರವನ್ನು ರಚಿಸಬೇಕು ಅಂತ ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾ ಇದ್ರು. EVM ಮಿಷನ್ಸಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬಿಹಾರದಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಲ್ವಾ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಯಾರು ಮುಂಬರುವ ಚುನಾವಣೆಗಳ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯು ತನ್ನ ಸಾಂಸ್ಥಿಕ ಬಲವರ್ಧನೆಗೆ ಮುಂದಾಗಿದ್ದು, ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ BLA 2 ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಸಹ ಸಂಯೋಜಕರಾದ ರಕ್ಷಿತಾ ಮಾತನಾಡಿ, ಚುನಾವಣೆಗಳಲ್ಲಿ ಅಕ್ರಮಗಳನ್ನು ತಡೆಯಲು ಡಿಟೆಕ್ಟ್, ಡಿಲೀಟ್ ಮತ್ತು ಡಿಪೋರ್ಟ್ ಎಂಬ ಮಂತ್ರದೊಂದಿಗೆ ಕಾರ್ಯನಿರ್ವಹಿಸಲು ಕರೆ ನೀಡಿ ಮಾತನಾಡಿದ ಅವರು, ವಿರೋಧ ಪಕ್ಷಗಳು EVM ಯಂತ್ರಗಳ ಮೇಲೆ ಪದೇ ಪದೇ ಆರೋಪ ಮಾಡ್ತಿವೆ. ಆದರೆ ಮತದಾರರ ಪಟ್ಟಿಯನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸುವ ಮೂಲಕ ಇಂತಹ ಸುಳ್ಳು ಆರೋಪಗಳಿಗೆ ನಾವು ಸಮರ್ಥವಾಗಿ ಉತ್ತರ ನೀಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಈ ಅಭಿಯಾನದ ಮೂಲಕ ಅರ್ಹ ಮತದಾರರನ್ನ ಪಟ್ಟಿಗೆ ಸೇರಿಸುವ ಮತ್ತು ಅನರ್ಹರನ್ನ ಹೊರಹಾಕುವ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿಯಲ್ಲಿ ಬಿಜೆಪಿ ಬಾವುಟ ಹಾರಿಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಒಂದು ಬಿಜೆಪಿಯಿಂದ ಮತ ಪರಿಷ್ಕರಣೆ ಅಂತ ಅಭಿಯಾನ ಮಾಡ್ತಾ ಇದ್ವಿ. ಅದನ್ನು ನಾನು ಸಂಯೋಜಕರಾಗಿದ್ದೀನಿ ಬೆಂಗಳೂರು ಗ್ರಾಮಾಂತರ ವಿಭಾಗದ್ದು. ಇವತ್ತು ಈ SIR ಏನು ಕಾರ್ಯಾಗಾರ ಬಹಳ ತುಂಬ ಅತ್ಯುನ್ನತವಾಗಿ ನಮ್ಮ ಒಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. BLA 2 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿದ್ದಾರೆ. ಇವತ್ತು ನಮ್ಮ ಇಷ್ಟೇ ಉದ್ದೇಶ ಎಲ್ಲ ಕಡೆಯಲ್ಲೂ ಹೇಳ್ತಾ ಇದ್ರು ಬ್ಯಾಲೆಟ್ ಪೇಪರ್ ಬೇಕು ಮತ್ತೆ ಅಂತ. ಏನಕ್ಕೆ ಬ್ಯಾಲೆಟ್ ಪೇಪರ್ ಬೇಕು? ಮತ್ತೆ ಅವರ ಕಳ್ಳೋಟಗಳನ್ನ ಹಾಕಿ ಮತ್ತೆ ಅಂತ ಕಳ್ಳ ಸರ್ಕಾರವನ್ನು ರಚಿಸಬೇಕು ಅಂತ ಮತ್ತೆ ನಮ್ಮ ಮೇಲೆ ಸುಮ್ಮನೆ ದೂಷಣೆ ಮಾಡ್ತಾ ಇದ್ರು. EVM ಮಿಷನ್ಸಲ್ಲಿ ಏನೋ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತ. ಅದಕ್ಕೆ ಉತ್ತರವಾಗಿ SIR ಮೂಲಕ ನಾವು ಬಿಹಾರದಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಲ್ವಾ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ಯಾರು ನಮ್ಮದು ಒಂದೇ ಅಮಿತ್ ಶಾಜಿ ಹೇಳಿದ್ದಾರೆ, ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಂತ. ನೀವು ಡಿಟೆಕ್ಟ್ ಮಾಡಿ ಕಳ್ಳೋಟಗಳನ್ನ, ಡಿಲೀಟ್ ಮಾಡಿಸಿ ಕಳ್ಳೋಟಗಳನ್ನ, ಡಿಪೋರ್ಟ್ ಮಾಡಿ ಯಾರು ಮುಸುಳುಕೋರು ಇರ್ತಾರೆ, ಕಳ್ಳೋಟ ಹಾಕ್ಕೊಂತಾರೆ ಇರ್ತಾರೆ ಅವ್ರನ್ನ ಹೊರಗಡೆ ಹಾಕಿ ಅಂತ. ಈ ಒಂದು ನಾವು ಬಿಹಾರ ಚುನಾವಣೆಯಲ್ಲಿ ಏನು ನಡೀತೋ ಅದನ್ನು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಾವು ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಯಾರು ಅರ್ಹತೆಯಲ್ಲಿ ಇರುವಂಥ ವ್ಯಕ್ತಿಗಳನ್ನ ಮುಂದಿನ ದಿನಗಳಲ್ಲಿ ನಮ್ಮ BLA 2, BLA ನಮ್ಮ ಒಂದು ಮುಖಂಡರು ಎಲ್ಲರೂ ಸೇರಿ ತೆಗೆದಾಕ್ಸುವಂಥದ್ದಾಗತ್ತೆ. ಅರ್ಹತೆ ಇರುವಂಥ ವ್ಯಕ್ತಿಗಳನ್ನ ನಾವು ಚುನಾವಣಾ ಪಟ್ಟಿಯಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸುವಂಥದ್ದಾಗತ್ತೆ. ಸೇರಿಸಿ ಆ ಅರ್ಹತೆ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ BJP ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ವೋಟ್ ಹಾಕುವಂಥದ್ದಾಗತ್ತೆ. ಆ ವೋಟ್ ಹಾಕಿಸಿ ನಮ್ಮ ಒಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ 2028ಗೆ ನಾವು BJPಯ ಬಾವುಟವನ್ನು ಹಾರಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್, ಬೆಂಗಳೂರು ಗ್ರಾಮಾಂತರ ಸಂಯೋಜಕರಾದ ವಾಸು, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ, ನಗರಾಧ್ಯಕ್ಷರಾದ ಗೋವಿಂದರಾಜು, ಮಂಜುನಾಥ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.